ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಸಿನಿಮಾ ಲೋಕದಲ್ಲೂ ಬ್ಲಾಕ್ ಬಸ್ಟರ್ ಹಿಟ್ಗಳನ್ನ ಕೊಟ್ಟ ದಳಪತಿ ಜೋಸೆಫ್ ವಿಜಯ್ ರಾಜಕೀಯದಲ್ಲೂ ಕೂಡ ಬ್ಲಾಕ್ ಬಸ್ಟರ್ ಆಗಿ ಗೆದ್ದು ಬಂದ್ರು. ಆದರೆ ಸಿನಿಮಾಗಳಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗೋ ಹಾಗೆ ಈಗ ಅವರ ರಾಜಕೀಯದಲ್ಲೂ ದೊಡ್ಡ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಇನ್ನೇನು ಸಿಎಂ ಆಗಬೇಕು ಅನ್ನೋ ಹೊತ್ತಲ್ಲಿ ಬದ್ಧ ವೈರಿಗಳಂತಿದ್ದ ಡಿಎಂಕೆ ಹಾಗೂ ಎಐಎಡಿಎಂಕೆ ನಾವಿಬ್ರು ದೋಸ್ತಿ ಆಗ್ತೀವಿ ಅನ್ನೋ ರೀತಿಯ ಸಿಗ್ನಲ್ ಕೊಟ್ಟಿದ್ದಾರೆ. ಒಂದು ವೇಳೆ ಡಿಎಂಕೆ ಹಾಗೂ ಎಐಎಡಿಎಂಕೆ ಒಗ್ಗೂಡಿದ್ದೇ ಹೌದಾದ್ರೆ ವಿಜಯ್ಗೆ ವಿಪಕ್ಷ ನಾಯಕ ಸ್ಥಾನವೇ ಗತಿ. ಆದರೆ ಇದು ಅಂದುಕೊಂಡಷ್ಟು ಸುಲಭನಾ? ಸಾಧ್ಯತೆ ಇದೆಯಾ? ಒಂದು ವೇಳೆ ಈ ರೀತಿ ಆಯ್ತು ಅಂದ್ರೆ ಜನರಿಗೆ ಯಾವ ರೀತಿಯ ಮೆಸೇಜ್ ಹೋಗುತ್ತೆ, ದ್ರಾವಿಡ ಪಕ್ಷಗಳ ಭವಿಷ್ಯ ಹೇಗಿರುತ್ತೆ ಅನ್ನೋದರ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಜಕೀಯದಲ್ಲಿ ಯಾವುದು ಅಸಾಧ್ಯ ಅಲ್ಲ, ಏನ್ ಬೇಕಾದ್ರೂ ಆಗ್ಬೋದು ಅನ್ನೋ ಮಾತಿಗೆ ಈಗ ತಮಿಳುನಾಡು ಉದಾಹರಣೆ ಆಗ್ತಾ ಇದೆ. 1967ರಿಂದ 2026 ತನಕ ಪೈಪೋಟಿ ಇದ್ದಿದ್ದು ಡಿಎಂಕೆ ಹಾಗೂ ಎಐಎಡಿಎಂಕೆ ನಡುವೆ. ಅಂಥದ್ರಲ್ಲಿ ಈಗ ಅವರಿಬ್ಬರೇ ಒಂದಾಗಿ ಸರ್ಕಾರ ಮಾಡೋ ಹಂತಕ್ಕೆ ಬಂದಿದ್ದಾರೆ ಅಂದ್ರೆ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇದೆಲ್ಲದಕ್ಕೂ ಕಾರಣ ಆಗಿದ್ದು ನಟ ವಿಜಯ್. ಟಿವಿಕೆ ಪಕ್ಷವನ್ನ ಸ್ಥಾಪಿಸಿ ಎಲೆಕ್ಷನ್ಗೆ ಸ್ಪರ್ಧಿಸ್ತೀನಿ ಅಂದಾಗ ಇವ್ರು ಯಾರು ಸೀರಿಯಸ್ ಆಗಿ ತಗೊಳ್ಳಲೇ ಇಲ್ಲ. ಏನೋ ಒಂದು 10-15 ಸೀಟ್ ಬರ್ಬೋದೇನೋ, ಹೋಗ್ಲಿ ಅಂತ ಸುಮ್ಮನಾದ್ರು. ನಾವೇ ಗೆಲ್ತೀವಿ ಅನ್ನೋ ಉತ್ಸಾಹದಲ್ಲಿದ್ದ ಸ್ಟಾಲಿನ್ಗೆ ಒಂದು ವೇಳೆ ಆಡಳಿತ ವಿರೋಧಿ ಅಲೆಯಿಂದ ಸೋಲಾಯ್ತು ಅಂದ್ರೆ ಪಳನಿಸ್ವಾಮಿ ಪಕ್ಷ ತಾನೇ ಅಧಿಕಾರಕ್ಕೆ ಬರೋದು, ಮತ್ತೆ ನೋಡ್ಕೊಂಡ್ರಾಯ್ತು ಅಂತ ಸುಮ್ಮನಾದ್ರು. ಆದ್ರೆ ತಮಿಳುನಾಡಿನ ಯುವ ಸಮೂಹ ನೀವಿಬ್ರು ನಮಗೆ ಬೇಡ ಅಂತ ಬಲವಾದ ಸಂದೇಶವನ್ನ ಕೊಟ್ಟಿದ್ದಾರೆ. ರಿಸಲ್ಟ್ ಬಂದಾಗಿನಿಂದ ಎಲ್ಲಾ ಮಾಧ್ಯಮಗಳಲ್ಲೂ ದ್ರಾವಿಡ ಕೋಟೆ ಉರುಳಿ ಹೋಯ್ತು ಅನ್ನೋದನ್ನ ನೋಡಿ ನೋಡಿ ರೋಸಿ ಹೋಗಿರೋ ಹಳೆಯ ಪಕ್ಷಗಳು ಯಾರೇನ್ ಬೇಕಾದ್ರೂ ಹೇಳ್ಕೊಳ್ಳಲಿ, ವಿಜಯ್ ಮಾತ್ರ ಸಿಎಂ ಆಗ್ಬಾರ್ದು ಅನ್ನೋ ರೇಂಜ್ಗೆ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಯೋಚಿಸ್ತಾ ಇವೆ. ಇದು ಸಾಧ್ಯನಾ ಅಂತ ಕೇಳಿದ್ರೆ ತಮಿಳುನಾಡಿನಲ್ಲಿರೋ ಒಟ್ಟು ಸೀಟ್ಗಳ ಸಂಖ್ಯೆ 234. ಇದರಲ್ಲಿ ವಿಜಯ್ ಪಕ್ಷ ಗಳಿಸಿರೋದು 108. ಅಲ್ಲಿಗೆ 126 ಸೀಟ್ ಉಳಿತು. ಅದರಲ್ಲಿ ಸರ್ಕಾರ ರಚಿಸೋದಕ್ಕೆ ಬೇಕಾಗೋದು 118 ಸೀಟ್ಗಳು. ಕಾಂಗ್ರೆಸ್ ಈಗಾಗಲೇ ಡಿಎಂಕೆ ಮೈತ್ರಿ ಬಿಟ್ಟು ಟಿವಿಕೆಗೆ ಬೆಂಬಲ ಕೊಡೋದಕ್ಕೆ ಮುಂದಾಗಿದೆ. ಅವರ 5 ಸೀಟ್ಗಳನ್ನ ಲೆಸ್ ಮಾಡಿದ್ರೆ 121 ಸೀಟ್ ಉಳಿಯುತ್ತೆ. ಡಿಎಂಕೆ ಜೊತೆ ಮೈತ್ರಿ ಅಂದಾಗ ಬಿಜೆಪಿ ಹಿಂದಕ್ಕೆ ಸರಿಯೋ ಸಾಧ್ಯತೆ ಇದೆ. ಅದರಿಂದ ಇನ್ನೊಂದು ಸೀಟ್ ಕಡಿಮೆ ಆಯಿತು ಅಂದ್ರೆ 120 ಸೀಟ್ ಉಳಿಯುತ್ತೆ. ಇಷ್ಟೂ ಜನರು ಒಮ್ಮತದಿಂದ ಸಪೋರ್ಟ್ ಕೊಟ್ರೆ ಮಾತ್ರವೇ ಸ್ಟಾಲಿನ್ ಹಾಗೂ ಪಳನಿಸ್ವಾಮಿ ಸೇರ್ಕೊಂಡು ಸರ್ಕಾರ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಆದ್ರೆ ಬದ್ಧ ವೈರಿಗಳಾಗಿರೋದ್ರಿಂದ ಸಿಎಂ ಯಾರು, ಡಿಸಿಎಂ ಯಾರು, ಪ್ರಮುಖ ಪೋಸ್ಟ್ಗಳು ಯಾರಿಗೆ, ಇಂಥ 100 ಸಮಸ್ಯೆಗಳು 100ಕ್ಕೆ 100 ಬಂದೇ ಬರುತ್ತವೆ. ಅದನ್ನೆಲ್ಲ ಬಗೆಹರಿಸಿಕೊಂಡು 5 ವರ್ಷಗಳ ಕಾಲ ಸರ್ಕಾರ ಮಾಡೋದು ದೂರದ ಮಾತು ಅನ್ನೋ ಚರ್ಚೆ ನಡೀತಾ ಇದೆ. ಸರಿ, ಈಗ ವಿಜಯರನ್ನ ತಡೆಯೋ ಸಲುವಾಗಿ ಮೈತ್ರಿ ಮಾಡ್ಕೊಂಡೇ ಬಿಟ್ರು ಅಂತ ಅಂದ್ಕೊಳ್ಳೋಣ. ಇದರಿಂದ ಭವಿಷ್ಯದಲ್ಲಿ ಯಾವ ರೀತಿ ಎಫೆಕ್ಟ್ ಆಗ್ಬೋದು ಅನ್ನೋ ಪ್ರಶ್ನೆ ಖಂಡಿತ ಹುಟ್ಟುತ್ತೆ. ಯಾಕಂದ್ರೆ ಫಸ್ಟ್ ಕ್ಲಾಸ್ ಪಾಸ್ ಆಗಿರೋ ವಿಜಯರನ್ನ ಹಿಮ್ಮೆಟ್ಟಿಸೋದಕ್ಕೆ ಫೇಲ್ ಆಗಿರೋ ಇಬ್ರು ತಮ್ಮ ಮಾರ್ಕ್ಸ್ ಅನ್ನ ಜೋಡಿಸಿಕೊಂಡು ನಮಗೆ ಡಿಸ್ಟಿಂಕ್ಷನ್ ಬಂದಿದೆ ಅಂತ ಹೇಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಖಂಡಿತ ಜನ ವಿರೋಧಿ ನಿಲುವು ಅಂತ ಅನ್ನಿಸ್ಕೊಳ್ಳುತ್ತೆ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಜನರು ನಮಗೆ ಬದಲಾವಣೆ ಬೇಕು, ವಿಜಯ್ ಸಿಎಂ ಆಗಲಿ ಅನ್ನೋ ನಿರ್ಧಾರವನ್ನ ತೆಗೆದುಕೊಂಡಿರುವಾಗ ಅದನ್ನ ಒಪ್ಪಿ ಅವರಿಗೆ ಸರ್ಕಾರ ರಚಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮುಂದಿನ 5 ವರ್ಷಗಳಲ್ಲಿ ಅವರು ಸರಿಯಾಗಿ ಕೆಲಸ ಮಾಡದೇ ಇದ್ರೆ ಆ ಹುಳುಕನ್ನ ಎತ್ತಿ ಹಿಡಿದು ನಂತರ ಅವರನ್ನ ಸಾಂವಿಧಾನಿಕವಾಗಿ ಸೋಲಿಸೋದ್ರಲ್ಲಿ ಅರ್ಥ ಇದೆ. ಆದ್ರೆ ಈಗ ಈ ರೀತಿ ಕೆಲಸ ಮಾಡೋದಕ್ಕೆ ಹೋದ್ರೆ ಜನರು ದ್ರಾವಿಡ ಪಕ್ಷಗಳ ವಿರುದ್ಧ ಇನ್ನಷ್ಟು ರೊಚ್ಚಿಗೇಳೋ ಸಾಧ್ಯತೆ ಇರುತ್ತೆ. ಮುಂದಿನ ಸಲ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಸ್ ಆಗಿ ವಿಜಯರನ್ನ ಬೆಂಬಲಿಸಿ ಗೆಲ್ಲಿಸಿಕೊಂಡು ಬರೋ ಸಾಧ್ಯತೆ ಇರುತ್ತೆ. ಅಲ್ಲಿಗೆ 10 ವರ್ಷಗಳ ಕಾಲ ಒಂದು ಹೊಸ ರಾಜಕೀಯ ಪಕ್ಷವನ್ನ ಜನರು ನೋಡ್ತಾ ಬರ್ತಾರೆ ಅಂದ್ರೆ ಅಸ್ತಿತ್ವ ಗಟ್ಟಿಯಾಗಿದೆ ಅಂತ ಅರ್ಥ ಆಗುತ್ತೆ. ಎರಡೂ ದ್ರಾವಿಡ ಪಕ್ಷಗಳು ಹಂತ ಹಂತವಾಗಿ ಅಳಿವಿನ ಅಂಚಿಗೆ ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಅನಿಸ್ಕೊಳ್ತಾ ಇದೆ. ಸದ್ಯ ಮೈತ್ರಿ ಮಾತುಕತೆ ಹಂತದಲ್ಲಿದೆಯೇ ಹೊರತು ಇನ್ನೂ ಅಧಿಕೃತ ಮಾಹಿತಿ ಬಂದಿಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.